ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಕಟ್ಟೆಕೆರೆ ಉದ್ಯಾನವನ ಈಗ ಹಸಿರು ವಾತಾವರಣದಿಂದ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿ ಬೆಳೆಯುತ್ತಿದೆ. ಕಳೆದ 2013ರಿಂದ ಆರಂಭವಾದ ಈ ಯೋಜನೆ ಶೇಕಡ 90ರಷ್ಟು ಪೂರ್ಣಗೊಂಡಿದ್ದು ಸುಮಾರು 25,000ಕ್ಕೂ ಹೆಚ್ಚು ಮರಗಳನ್ನು ಇಲ್ಲಿ ನೆಡಲಾಗಿದೆ. ಬರಗಾಲ ಪ್ರದೇಶವಾಗಿದ್ದ ಈ ಜಾಗ ಇಂದು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಇದು ಸಿದ್ದು ನ್ಯಾಮಗೌಡರ ಕನಸಿನ ಯೋಜನೆ. ಇಲ್ಲಿ 25,000 ಮರಗಳನ್ನು ನೆಡಲಾಗಿದೆ. ಆನಂದ್ ನ್ಯಾಮಗೌಡ ಅವರು ಹೇಳಿದ ಹಾಗೆ ಇನ್ನಷ್ಟು ಅಭಿವೃದ್ಧಿಗೆ ಅನುದಾನ ಕೊಡ್ತೀವಿ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಇನ್ನು ಈ ಉದ್ಯಾನದಲ್ಲಿ ಕೆರೆ, ಹಸಿರು ಪರಿಸರ ಮತ್ತು ಮೂಲಸೌಕರ್ಯಗಳಿಂದ ಜನರಿಗೆ ನೆಮ್ಮದಿ ಹಾಗೂ ಶಾಂತಿ ದೊರೆಯುತ್ತದೆ ಅಂತ ತಿಳಿಸಿದರು. ಜಮಖಂಡಿ ತಾಲೂಕಿನಲ್ಲಿ ನಡೆದ ಕಾಡ್ಗಿಚ್ಚು ಘಟನೆ ಕುರಿತಂತೆ ಸಚಿವರು ಗಂಭೀರವಾಗಿ ತೆಗೆದುಕೊಂಡಿದ್ದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಅವರು ತಿಳಿಸಿದರು. ಸುಮಾರು 100 ಎಕರೆಗೂ ಹೆಚ್ಚು ಅರಣ್ಯ ಬೆಂಕಿಗೆ ಆಹುತಿಯಾಗಿದ್ದು ಕೆಲವರು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ಅಕ್ರಮ ಮರಳು ಗಣಿಗಾರಿಕೆ ಸಹಿಸಲಾಗುವುದಿಲ್ಲ, ಕಾನೂನು ಕ್ರಮವನ್ನು ಜರುಗಿಸುತ್ತೇವೆ ಅಂತ ಹೇಳಿದರು. ಇನ್ನು ವಿವಿಧ ವಿಚಾರಗಳ ಬಗ್ಗೆ ಅವರು ಮಾತನಾಡಿದರು. ಒಟ್ನಲ್ಲಿ ಹಸಿರು ಅಭಿವೃದ್ಧಿ, ಅರಣ್ಯ ಸಂರಕ್ಷಣೆ ಮತ್ತು ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮದ ಮೂಲಕ ಜಮಖಂಡಿಯಲ್ಲಿ ಪರಿಸರ ಸಮತೋಲನ ಕಾಪಾಡಲು ಸರ್ಕಾರ ಮುಂದಾಗಿದೆ ಅಂತ ತಿಳಿಸಿದರು. ಇದು ಸಿದ್ದು ನ್ಯಾಮಗೌಡ್ರವರ ಒಂದು ಕೊಡುಗೆ. ಅವರ ಕನಸಿನ ಕೂಸು ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಅವ್ರದ್ದೇನು ದೂರದರ್ಶಿತ್ವ ಇತ್ತು, ವಿಷನ್ ಇತ್ತು, ಅದಕ್ಕೆ ಬಹಳ ಅತ್ಯಂತ ಪ್ರಶಂಸನೀಯ ಕಾರ್ಯ ಆಗಿದೆ. ಬಹಳಷ್ಟು 90% ಆಗಿದೆ. ನೋಡಿ, ದಟ್ಟವಾದಂಥ ಒಂದು ಅನೇಕ ಪ್ರಭೇದದ ಸಸ್ಯಗಳು ಬೆಳೆದಿದ್ದಾರೆ. ಇಲ್ಲಿ ಬಹಳ ಜನ ಪ್ರವಾಸಿಗರಿಗೆ ಆಕರ್ಷಣೀಯವಾದಂಥ ಒಂದು ಕೇಂದ್ರ ಆಗಿದೆ. ಇದು ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಇದ್ದಾವೆ. ಇವತ್ತು ಹಸಿರು ಹೊದಿಕೆ ಜಾಸ್ತಿ ಆಗಿದೆ. ಒಂದೇ ಒಂದು ಮರ ಇರಲಿಲ್ಲ, ಸಾವಿರಾರು ಮರಗಳು ಬಂದಿದ್ದಾವೆ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ. ಇಲ್ಲಿ ಬಂದರೆ ಜನರಿಗೆ ಒಂದು ರೀತಿ ನೆಮ್ಮದಿ ಸಿಗ್ತದೆ, ಒಂದು ರೀತಿ ಅವರಿಗೆ ಶಾಂತಿ ಸಿಗುವಂಥ ಒಂದು ಕೆಲಸ ನಾವು ನೋಡ್ತಾ ಇದ್ದೀವಿ. ಭಾಳ ಅಭಿನಂದನೀಯ ಕೆಲಸ ಆಗಿದೆ. ಈಗ ಅವ್ರ ಸುಪುತ್ರರಾದಂಥ ಆನಂದ್ ನ್ಯಾಮಗೌಡ್ರವರು ನನಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ, ಶಾಸಕರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಕೆಲವೊಂದು ವಿಷಯಗಳು. ಹೀಗಾಗಿ ಈ ಒಂದು ಏನು ಕೆರೆಕಟ್ಟೆ ಉದ್ಯಾನವನ ಇದೆ, ಇದರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಜನರಿಗೆ ಒಂದು ಆಕರ್ಷಿಸುವಂಥ ರೀತಿಯಲ್ಲಿ ನಾವು ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ನಾವು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ, ತಜ್ಞರ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿ, ಜನಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಏನು ಇನ್ನೂ ಅನುದಾನ ಬೇಕಾದರೆ ಅನುದಾನ ಮಂಜೂರಿ ಮಾಡ್ತೇನೆ, ಬರುವಂಥ ದಿನಮಾನಗಳಲ್ಲಿ ಇನ್ನೂ ಉತ್ತಮವಾಗಿ ಇದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಹೇಳಿ ಜಮಖಂಡಿ ನಗರದ ಮತ್ತು ಕ್ಷೇತ್ರದ ಜನರಿಗೆ, ಬಾಗಲಕೋಟೆ ಜಿಲ್ಲೆ ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಭಿವೃದ್ಧಿ ಕೆಲಸ ಅದರಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಈ ಅಭಿವೃದ್ಧಿಯಲ್ಲಿ ಸಮಸ್ತ ಜಮಖಂಡಿ ಕ್ಷೇತ್ರದ ಜನರ ಒಂದು ಏನು ಕೊಡುಗೆ ಇದೆ, ವಿಶೇಷವಾದಂಥ ಒಂದು ಕೊಡುಗೆ ದಿವಂಗತ ಸಿದ್ದು ನ್ಯಾಮಗೌಡರವ್ರದ್ದಿದೆ. ನೋಡಿ, ಬೇಸಿಗೆಯಲ್ಲಿ ಇವತ್ತು ಕಾಡ್ಗಿಚ್ಚು ಆಗ್ತದೆ. ಕೆಲವೊಂದು ಜನ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ತಾರೆ. ಹೀಗಾಗಿ ನಾನು ಇಲಾಖೆಯವರಿಗೆ ಈಗಾಗಲೇ ಹೇಳಿದ್ದೇನೆ, ಅರಣ್ಯದ ಅಂಚಿನಲ್ಲಿರುವಂಥ ಏನು ಗ್ರಾಮಗಳಿದ್ದಾವೆ, ಏನು ಜನವಸತಿ ಪ್ರದೇಶಗಳಿದ್ದಾವೆ, ಅವ್ರ ಜೊತೆಯಲ್ಲಿ ಸೌಹಾರ್ದತೆಯಿಂದ ಇರಬೇಕು, ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ಳಿ, ಸಣ್ಣ ಪುಟ್ಟ ಅವ್ರದ್ದು ಏನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡಬೇಕು ಅನ್ನೋಂಥದ್ದು. ನೋಡಿ, ಅರಣ್ಯ ಕಾಯ್ದೆಗಳು ಭಾಳ ಇವತ್ತು ಕಠಿಣವಾದಂಥ ಕಾಯ್ದೆಗಳಿದ್ದಾವೆ. ಯಾರಾದರೂ ಅರಣ್ಯ ಒತ್ತುವರಿ ಮಾಡಿದರೆ ನಮ್ಮ ಅಧಿಕಾರಿಗಳು ಅದನ್ನು ತೆರವುಗೊಳಿಸ್ತಾರೆ. ಈ ತೆರವುಗೊಳಿಸುವಂಥ ಒಂದು ಸಂದರ್ಭದಲ್ಲಿ ವೈಮನಸ್ಸು ಆಗ್ತದೆ. ಅವರು ಅರಣ್ಯದವರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಅವರಿಗೆ ಬರ್ತದೆ. ಹೀಗಾಗಿ ಸ್ವಲ್ಪ ಅವ್ರ ಹತ್ರ ಇವತ್ತು ದ್ವೇಷ ಬರ್ತದೆ. ಆ ಕಾರಣಕ್ಕಾಗಿ ಅರಣ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ. ಅದು ಆಗಬಾರ್ದು. ತಮ್ಮ ಮುಖಾಂತರ ಅವರಿಗೂ ವಿನಂತಿ ಮಾಡ್ತಾ ಇದ್ದಾನೆ, ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಮುಂದಿನ ಪೀಳಿಗೆ ಉಳಿಲಿಕ್ಕೆ ಸಾಧ್ಯ. ಮತ್ತು ನಾವು ಅರಣ್ಯದ ವ್ಯಾಪ್ತಿಯಲ್ಲಿರುವಂಥ ಯಾವುದೇ ಪ್ರದೇಶದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾವುದು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ, ಯಾವುದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ, ಬೃಹತ್ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ, ಅವರ ಜವಾಬ್ದಾರಿ ಇದೆ. ಹೀಗಾಗಿ ಅಲ್ಲಿ ಅಕ್ರಮ ಮರಳುಗಾರಿಕೆ ಏನು ಗಣಿಗಾರಿಕೆ ಮಾಡುವಂಥದ್ದಕ್ಕೆ ನಿಷೇಧ ಮಾಡುವಂಥರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ಕಾನೂನು ರೀತಿಯ ಅವ್ರ ಮೇಲೆ ಇವತ್ತು ದೂರು ದಾಖಲೆ ಮಾಡುವಂಥದ್ದು ಇವತ್ತು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಅದೇ ನಿಯಮಾನುಸಾರ 1 ಮರ ತೆಗೆದ್ರೆ 10 ಮರ ಹಾಕಬೇಕಾಗ್ತದೆ. ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಅರಣ್ಯ ಇಲಾಖೆಯಲ್ಲಿ ನಾವು ಕಟ್ಕೊಳ್ತೀವಿ. ಆ ಹಣ ಉಪಯೋಗ ಮಾಡಿಕೊಂಡು ಯಾವುದು ಅವ್ರಿಗೆ ಮರ ಕಡಿತಾರೆ ಅದಕ್ಕಿಂತ 10 ಮರ ಜಾಸ್ತಿ ಮರ ನೆಡುವಂಥ ಕೆಲಸ ನಮ್ಮ ಅರಣ್ಯ ಇಲಾಖೆಯವರು ಮಾಡ್ತಾರೆ. ಎಲ್ಲ ಕಡೆ ಮಾಡಿ ನಮಗೆ ವರದಿಯನ್ನು ಒಪ್ಪಿಸ್ತಾರೆ.
ಅದು ಬಹಿರಂಗಗೊಳಿಸಬೇಕು, ಪಬ್ಲಿಕ್ ಡೊಮೇನ್ ಅಲ್ಲಿ ಇರಬೇಕು ಅನ್ನುವಂತ ಸೂಚನೆಯನ್ನು ಅವರಿಗೆ ಕೊಡ್ತೇನೆ. ನಾನು ಮಂತ್ರಿ ಆದ್ಮೇಲೆ ನಮ್ಮ ಅಧಿಕಾರಿಗಳಿಗೆ ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೇನೆ. ಇವತ್ತು ಒಂದು ತಿಂಗಳ ಮುಗೀತು ಅಂದ್ರೆ ಒಂದು ತಿಂಗಳಲ್ಲಿ 5ನೇ ತಾರೀಕು 7ನೇ ತಾರೀಕಿನ ಒಳಗಾಗಿ ಅವರವರ ಖಾತೆಯಲ್ಲಿ ಅವ್ರಿಗೇನು ಔಟ್ಸೋರ್ಸ್ ಮುಖಾಂತರ ಅವರಿಗೆ ನಾವು ತಗೊಂಡಿದ್ದೀವಿ, ಗುತ್ತಿಗೆದಾರನೇ ಆದ್ರೂ ಅವನು ಕೊಟ್ಟಿದ್ದಾನ ಇಲ್ಲ ಅನ್ನುವಂಥದ್ದು ಖಾತ್ರಿ ಪಡಿಸ್ಕೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ಮತ್ತೆ 99% ಎಲ್ಲ ಅಧಿಕಾರಿಗಳು ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆ ಕಡೆ ಈ ಕಡೆ ಏನಾದ್ರೂ ತಾಂತ್ರಿಕ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಂದ್ರೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡ್ತೇವೆ. ಕನಿಷ್ಠ ಕೂಲಿ ಕೊಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಬಟ್ 12,000 ಬರ್ತದೆ ಅಂತ ತಾವು ಹೇಳ್ತಾ ಇದ್ದೀರಿ, ನಾನು ಪರಿಶೀಲನೆ ಮಾಡ್ತೇನೆ. ಅವರಿಗೆ PF ಕಟ್ತಾರೆ, EPF ಕಟ್ತಾರೆ, ಗ್ರ್ಯಾಚ್ಯುಟಿ ಕಟ್ತಾರೆ, ಎಲ್ಲೋ ಗೊತ್ತಿಲ್ಲ, ನಾನು ಮಾಹಿತಿ ತಗೊಳ್ತೀನಿ. ಆದರೆ 12,000 ಅಂತಲ್ಲ, ಜಾಸ್ತಿನೇ ಇದೆ. ಅಂಥದ್ದು ಯಾವುದಾದ್ರೂ ಪ್ರಕರಣಗಳು ನಿಮ್ಮ ಗಮನದಲ್ಲಿದ್ದರೆ ನನಗೆ ಒಂದು ವರದಿ ಕೊಡಿ ಅಥವಾ ಅವರಿಂದ ಅರ್ಜಿ ಕೊಡಿಸಿ, ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತೇನೆ. ನೇರ ನೇಮಕಾತಿ ಏನಾದರೂ ಮಾಡ್ತೀರಾ ಅವರಿಗೆ? ನೇರ ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪರವಾನಗಿ ಕೊಟ್ಟಿದ್ದಾರೆ. 2,000 ಹುದ್ದೆಗಳು, ಈಗ 54,000 ಹುದ್ದೆಗಳು ಭರ್ತಿ ಮಾಡ್ಕೊಳ್ಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಮೊನ್ನೆ ಸುಮಾರು 540 ಇವತ್ತು ಹುದ್ದೆಗಳು ಭರ್ತಿ ಮಾಡ್ಕೊಂಡಿದ್ದೇವೆ ನೇರ ನೇಮಕಾತಿ. ಈಗ ಮತ್ತೆ 2,000 ನೇಮಕಾತಿ ಮಾಡ್ಕೋಬೇಕು ಅನ್ನೋಂಥದಕ್ಕೆ ಪರವಾನಗಿ ಸಿಕ್ಕಿದೆ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಅಥವಾ KA ಕಡೆಯಿಂದ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿ ಒಂದು 6 ತಿಂಗಳಲ್ಲಿ 10 ತಿಂಗಳ ಒಳಗಾಗಿ ಆ ನೇಮಕಾತಿ ಪ್ರಕ್ರಿಯೆ ಪೂರ್ತಿ ಮಾಡುವಂತ ಕೆಲಸ ಮಾಡ್ತೇವೆ. ಸರಿ, ಅರಣ್ಯ ಕೆರೆಗಳು ಒತ್ತುವರಿ ಮಾಡಿದ್ದಾರೆ, ಅವಕ್ಕೆಲ್ಲರೂ ಕ್ರಮ ತಗೊಂಡಿರೋ? ಎಲ್ಲೆಲ್ಲಿ ಅರಣ್ಯ ಕೆರೆಗಳಾಗ್ಲಿ ಅರಣ್ಯ ಒತ್ತುವರಿ ಆಗಿದೆ, ಎಲ್ಲಿ ಮನೆವೇನೆ ಕಟ್ಕೊಂಡ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅಥವಾ ಯಾರು ಉಳುಮೆ ಮಾಡ್ತಾ ಇದ್ದಾರೆ 3 ಎಕರೆ ಕೆಳಗಡೆ ಇದ್ದಂಥವ್ರಿಗೆ ರೊಕ್ಕ ಲಭಿಸಬಾರ್ದು ಅಂತ ಹಿಂದಿನ ಸರ್ಕಾರವೇ 2015ರಲ್ಲಿ ಒಂದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಯಾರ್ಯಾರು ಇವತ್ತು ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡಿದ್ದಾರೆ ಅವರೆಲ್ಲ ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ. ಕೆಲವರು ಹೈಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ನಡೀತಾ ಇದೆ, ಪರಿಶೀಲನೆ ಮಾಡ್ತಾ ಇದ್ದೇವೆ. ತೀರ್ಪು ಆದ್ಮೇಲೆ ಮತ್ತೆ ಮರುವಶ ಪಡಿಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ.